ಜೊತೆಗೆ ಇವತ್ತು ಬದಾಮಿಲಿ ಸಿದ್ದರಾಮಯ್ಯನವರು ಬಗ್ಗೆ ಗೆದ್ದಿದ್ದು ಯಾರು ಇಬ್ರಾಹಿಂ ಅವ್ರ ಜೊತೆನೇ ಇದ್ರು ಅವಾಗ ಎದುರಾಗ ಬದಾಮಿ ಇಲೆಕ್ಷನ್ ನಿಂತಾಗ ಅವಾಗ ಅವ್ರು ಹೇಳ್ತಾರೆ ಒಂದು ಭಾಳ ಗಂಭೀರವಾದಂಥ ಅಪರಾಧ ಮಾಡಿದ್ದಾರೆ. ಇವತ್ತೇನು ಬದಾಮಿಲಿ ಸಿದ್ದರಾಮಯ್ಯ ಸೋಲು ಹಂತದಲ್ಲಿದ್ದರು, ಆಗ ನಾನು ಮತ್ತು ಮಾಜಿ ಶಾಸಕ BB ಚಿಮ್ಮನಗಟ್ಟಿ ಸೇರಿ ಸಾಲ ಮಾಡಿ 3,000 ಮತಗಳನ್ನು ಖರೀದಿ ಮಾಡಿದ್ವಿ ಅಂತ ಹೇಳ್ತಾರೆ. ಓಪನ್ ಹೇಳ್ತಾರೆ, ಖರೀದಿ ಮಾಡಿದ್ವಿ. ಇಬ್ರಾಹಿಂ ನೇರವಾಗಿ ಆರೋಪಿಸಿದ್ದಾರೆ. ಕೌಂಟಿಂಗ್ ದಿನ ಸಿದ್ದರಾಮಯ್ಯ ಸೋಲು ಬಯಲಿದ್ರು, ಆಗ ನಾನು ಮ್ಯಾನೇಜ್ ಮಾಡಿದ್ದೇನೆ. ಸುಮಾರು 800ರಿಂದ 1,000 ಚಿಕ್ಕ ಅಂತರದಲ್ಲಿ ಗೆಲ್ಲುತ್ತೀನಿ ಅಂತ ಹೇಳಿದ್ದೆ. 6 ತಿಂಗಳ ನಂತರ ಸಿದ್ದರಾಮಯ್ಯ ಆ ಸಾಲವನ್ನು ವಾಪಸ್ ಕೊಟ್ಟರು. ಅಂದ್ರೆ ರೊಕ್ಕ ಹಾಕಿ ಖರೀದಿ ಮಾಡಿದ್ದಾರೆ ಚಿಮ್ಮನಗಟ್ಟಿ ಇವರಿಬ್ಬರು ಕೂಡಿ. ಆಮೇಲೆ 6 ತಿಂಗಳಾದಮೇಲೆ ಅದು ರೊಕ್ಕ ವಾಪಸ್ ಕೊಟ್ಟರು ಅಂತ ಅನ್ನುವಂಥದ್ದು ಹೇಳ್ತಾರೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಇದು ಸುಳ್ಳು ಅಂತ ಹೇಳ್ತಾರೋ? ಹಾಗಾದ್ರೆ ನೀವು ಬೆಳಗಿಂದ ಸಾಯಂಕಾಲ ನೀವು ಅಕ್ರಮ ಮಾಡೋದು ಚುನಾವಣೆಯಲ್ಲಿ ಬಗ್ಗೆ, ಆಮೇಲೆ ಯಾವುದೇ ರೀತಿಯಿಂದ ಗೆಲ್ಲೋದು, ಮತ್ತು ಈಗ BJP ಮೇಲೆ ನೋಡಿ ನರೇಂದ್ರ ಮೋದಿಯವರು ಈಗ ಪ್ರಧಾನಮಂತ್ರಿ ಆಗಿದ್ದು ಈ ರೀತಿ ಅಕ್ರಮ ಚುನಾವಣೆ ಆದ್ರೆ ಒಂದರ ಪಿಟಿಷನ್ ಫೈಲ್ ಮಾಡಿರಿ, ನೀವು ಒಂದರ ಪಿಟಿಷನ್ ಫೈಲ್ ಮಾಡಿರಿ. ಹೀಗಾಗಿ ಒಂದೂ ಮಾಡಿಲ್ಲ, ಚುನಾವಣಾ ಆಯೋಗಕ್ಕೂ ದಾಖಲೆಯನ್ನು ಕೊಟ್ಟಿಲ್ಲ, ಒಂದು ಅಫಿಡವಿಟ್ ನಾ ಅಫಿಡವಿಟ್ ಕೊಡೋದಿಲ್ಲ. ಎಷ್ಟು ಒಂದು ಚಿಕ್ಕ ಮಕ್ಕಳ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ ಅಂದರೆ, ನಾನು ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿಬಿಟ್ಟಿದ್ದೀನಿ, ನಾ ಮತ್ತೆ ಅಫಿಡವಿಟ್ ಯಾಕೆ ಕೊಡಬೇಕು ಅಂಥೇಳಿ ಈ ರೀತಿ ಹುಚ್ಚಾಟದ ಒಂದು ಹೇಳಿಕೆಗಳನ್ನು ಕೊಡುವಂಥದ್ದು ನೋಡಿದರೆ ಇಷ್ಟೊಂದು ಇಮ್ಯಾಚ್ಯೂರ್ಡ್ ಆದಂಥದ್ದು ಇವತ್ತು ರಾಹುಲ್ ಗಾಂಧಿ ಅವರು ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇವ್ರ ಹೇಳಿಕೆ ಮತ್ತು ರಾಜಣ್ಣವ್ರ ಹೇಳಿಕೆನೂ ಬಂದಿದೆ. ಹೌದು ಅಕ್ರಮ ನಡೆದವು ಅಲ್ಲಿ ಅಂಥೇಳಿ ಸಹಕಾರ ಮಂತ್ರಿ ರಾಜಣ್ಣವರು ಹೇಳಿದ್ದಾರೆ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ಮತ್ತು ಕಾಂಗ್ರೆಸ್ ಪಾರ್ಟಿ ಈ ರೀತಿ ನಡ್ಕೊಳ್ಳುವಂಥದ್ದು ಅಕ್ಷಮ ಅಪರಾಧ. ಅದಕ್ಕಾಗಿ ಬಹುಶಃ ಜನರ ಮೈಂಡನ್ನು ಇವತ್ತು ನರೇಂದ್ರ ಮೋದಿಯವರು ಇಡೀ ಜಗತ್ತಿನಲ್ಲಿ ಅವರೊಂದು ಲೀಡರ್ಶಿಪ್ಗೆ ರಿಕಗ್ನಿಷನ್ ಸಿಕ್ಕಿದೆ. 7-8 ಜನ ಇವತ್ತು ಜಗತ್ತಿನ ಲೀಡರ್ಸ್ನಲ್ಲಿ ನಂಬರ್ 1 ಸ್ಥಾನದಲ್ಲಿ ನರೇಂದ್ರ ಮೋದಿ. ಇದನ್ನು ಯಾರು ಹೇಳ್ತಾರೆ ಅಂದರೆ ವರ್ಲ್ಡ್ನ ಸಂಸ್ಥೆಗಳು, ಜಗತ್ತಿನ ಹಲವಾರು ಸಮೀಕ್ಷೆಗಳು ಇವತ್ತು ನರೇಂದ್ರ ಮೋದಿಯವರು ಇಡೀ ಜಗತ್ತಿಗೆ ನಂಬರ್ 1 ಸ್ಥಾನದಲ್ಲಿದ್ದಾರೆ ಅಂಥೇಳಿ, ಮತ್ತು 3ನೇ ಸ್ಥಾನದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಸಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ರೀತಿ ಒಂದು ಲೀಡರ್ಶಿಪ್ ತೆಗೆದುಕೊಂಡು ಹೋದಂಥ ಮೋದಿಜಿಯವ್ರ ಬಗ್ಗೆ ಮತ್ತು 2024ರಲ್ಲಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿಕ್ಕೆ ಜನರ ಮ್ಯಾಂಡೇಟ್ ತೆಗೆದುಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ. ಅದಕ್ಕೆ ಅಪಮಾನ ಮಾಡುವಂಥ ಕೆಲಸ ಇವತ್ತು ಈ ರಾಹುಲ್ ಗಾಂಧಿಯವರಿಂದ ನಡೀತಾ ಇದೆ ಮತ್ತು ಪ್ರಜಾತಂತ್ರಕ್ಕೆ ಒಂದು ಕಂಟಕ ತರುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮತ್ತು ಈ ಪ್ರತಿಪಕ್ಷರು ಮಾಡ್ತಾ ಇದ್ದಾರೆ. ಇದನ್ನು ಖಂಡಿಸ್ತಾ ಇದ್ದೇನೆ. ಅದಕ್ಕೆ ಈ ರೀತಿ ಬೂಟಾಟಿಕೆ ಮತ್ತು ಈ ರೀತಿಯಾದ ಸುಳ್ಳು ಹೇಳುವಂಥದ್ದು ನಿಲ್ಲಿಸ್ರಿ, ಸರಿಯಾದ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಹೇಳಿ ಬುದ್ಧಿವಾದ